ಯೋಜನೆಗಳಿಗೆ ನೋಡಿ, ಅವರಿಗೆ ಆಂಧ್ರ ಪ್ರದೇಶಲ್ಲಿ ಏನೂ ಇಲ್ಲ. ಅವರು ನಮ್ಮ ಕರ್ನಾಟಕದ ವಾತಾವರಣ ಏನಿದೆ, ಪರಿಸರ ಏನಿದೆ, ಬಂಡವಾಳದ್ದು, ಅವರು ಅದನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಪಾಪ ಏನು ಮಾಡೋಕ್ಕಾಗುತ್ತೆ ಅವ್ರದ್ದು? ಮೋದಿಯವರು 10,000 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ಟಿದ್ದಾರೆ ಅಮರಾವತಿಗೆ. ಆದರೂ ಕೂಡ ಅವರಿಗೆ ಬಂಡವಾಳ ಸೆಳಿಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ರಾತ್ರೋರಾತ್ರಿ ಆಗ್ಲಾರ್ದಂಥ ಕೆಲಸ. ಆಮೇಲೆ ಪ್ರತಿ ಸರಿ, ಒಂದು ಸರಿ ಆಯ್ತಪ್ಪ, 2 ಸರಿ ಆಯಿತು, ಪ್ರತಿ ಸರಿ ಯಾರಾದರೂ ಏನಾದರೂ ಒಂದು ಕಂಪ್ಲೇಂಟ್ ಮಾಡಿದಾಗ ನಾಗರಿಕರು ಇಲ್ಲಿ ಬನ್ನಿ ಅನ್ನೋದು. ಅಂದರೆ ಅವ್ರದ್ದೇ ಎಲ್ಲ ಚೆನ್ನಾಗಿದೆ, ನಮ್ದೇನೂ ಇಲ್ಲ ಅಂತ ಪದೇ ಪದೇ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಅವಮಾನ ಮಾಡೋದು ಸರಿಯಲ್ಲ. ಯಾವುದೇ ಇರ್ಬೋದು, ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹೌದು, ಇನ್ನು ಒಳ್ಳೆ ರೋಡ್ ಕೊಡಬೇಕು, ಇನ್ನು ಒಳ್ಳೆ ಸಿವಿಕ್ ಕಮ್ಯುನಿಟೀಸ್ ಕೊಡಬೇಕು ಅಂತ ಎಲ್ಲ ಸರ್ಕಾರದ ಜವಾಬ್ದಾರಿ ಕೂಡ ಅವ್ರದ್ದು ಕೂಡ ಹಾಗೆ ಇದೆ. ಅವ್ರ ಎನ್ವೈರ್ಮೆಂಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅವ್ರ ಏನು ಇನ್ವೆಸ್ಟ್ಮೆಂಟ್ ಎನ್ವೈರ್ಮೆಂಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕೋ ಮಾಡ್ತಾರೆ, ನಾವೇನು ಮಾಡಬೇಕೋ ಮಾಡ್ತೀವಿ. ಆದರೆ ಪದೇ ಪದೇ ಕರ್ನಾಟಕದ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ನಂದು ಅಷ್ಟೇ ಅಭಿಪ್ರಾಯ.